ಕ್ರಿಸ್ತನಲ್ಲಿ ಪ್ರಿಯರೇ, ನಿಮಗೆಲ್ಲರಿಗೂ ಕೂಡ ಕ್ರಿಸ್ತನ ಶ್ರಮ ಮರಣಗಳ ಧ್ಯಾನಾವಳಿಯ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವವನಾಗಿದ್ದೇನೆ. ಈ ಸಮಯದಲ್ಲಿ ಕ್ರಿಸ್ತನ ಶ್ರಮ ಮರಣಗಳ ಧ್ಯಾನಾವಳಿಯನ್ನು ನಾವು ಈ ಸಮಯದಲ್ಲಿ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾವು ಇರುವಂಥ ಸ್ಥಳದಲ್ಲಿಯೇ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ ಆದ ದೇವರೇ, ಅಪ್ಪ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ವರ್ಷವೂ ಕೂಡ ಕರ್ತನೆ ಅಪ್ಪ, ನಿನ್ನ ಶ್ರಮೆ ಮರಣಗಳನ್ನು ಧ್ಯಾನ ಮಾಡುವಂಥ ಕೃಪೆಗೆ ನಮ್ಮನ್ನು ನಡೆಸಿದೆಯೇ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಕರ್ತನೆ ಸ್ವಾಮಿ, ಈ ಒಂದು ವರ್ಷದಲ್ಲಿ ಕರ್ತನೆ ನಿನ್ನ ಶ್ರಮೆ ಮರಣಗಳನ್ನು ಕೇವಲ ಧ್ಯಾನ ಮಾಡುವುದು ಮಾತ್ರವಲ್ಲ, ಆ ಒಂದು ಧ್ಯಾನದ ಮೂಲಕವಾಗಿ ಸ್ವಾಮಿ ನಮ್ಮ ಜೀವಿತಗಳನ್ನು ಅದರಲ್ಲಿ ರೂಪಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ವರ್ಷದಲ್ಲಿ ಕೂಡ ಕರ್ತನೆ ಅಪ್ಪ, ಎಲ್ಲ ಶ್ರಮ ಮರಣಗಳ ಧ್ಯಾನಾವಳಿಯನ್ನು ಅಪ್ಪ ನಾವು ಮಾಡಲಿಕ್ಕಾಗುವಂತೆ ಮತ್ತು ಈ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಆತ್ಮಿಕ ಅಭಿವೃದ್ಧಿಯನ್ನು ನಾವು ಹೊಂದಿಕೊಳ್ಳಿಕ್ಕಾಗುವಂತೆ ನಮ್ಮ ಪ್ರತಿಯೊಬ್ಬರಿಗೂ ನಿನ್ನ ಕೃಪೆಯನ್ನು ಕೊಡೆಂಬುದಾಗಿ ಪ್ರಾರ್ಥಿಸ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಂದೊಂದು ಪ್ರಾಣಗಳನ್ನು ಅಪ್ಪ ನಿನ್ನ ಹತ್ತೋಟಿಗೆ ತೆಗೆದುಕೋ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರತಿಯೊಂದೊಂದು ಪ್ರಾಣಗಳ ಮೇಲೆ ನಿನ್ನ ಕೃಪಾಹಸ್ತವಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಅಪ್ಪ, ಕೇಳುವಂಥ ಒಂದೊಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಸ್ವಾಮಿ, ನಮ್ಮ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಂಡು ನಿನ್ನ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಲಿಕ್ಕಾಗುವಂತೆ ನಮಗೆ ಕೃಪೆ ಕೊಡೆಂಬುದಾಗಿ ನಾವು ನನ್ನಲ್ಲಿ ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪುನರಾವರ್ತಿ ಈ ಒಂದು ಶ್ರಮ ಮರಣಗಳ ಧ್ಯಾನಾವಳಿಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಈ ಸಮಯದಲ್ಲಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಬಿಗ್ ಜೆ ಮಾಧ್ಯಮದ ನಿರ್ದೇಶಕರಿಗೂ ಮಾತ್ರವಲ್ಲ, ಬಿಗ್ ಜೆ ತಂಡದ ಎಲ್ಲರಿಗೂ ಕೂಡ ಈ ಸಮಯದಲ್ಲಿ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ಈ ದಿನದ ದೇವರ ವಾಕ್ಯದ ಧ್ಯಾನಕ್ಕೆ ನನಗೆ ಕೊಡಲ್ಪಟ್ಟಂಥ ದೇವರ ವಾಕ್ಯದ ಮಾತು, ಅದು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 69ರಿಂದ 75 ವಚನಗಳು. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 69ರಿಂದ 75 ವಚನಗಳು. ಈ ಒಂದು ವಾಕ್ಯ ಭಾಗಗಳನ್ನು ನಾನು ಓದಲಿಕ್ಕೆ ಹೋಗೋದಿಲ್ಲ. ನಾವು ಧ್ಯಾನ ಮಾಡ್ತಾ ಈ ಎಲ್ಲ ವಾಕ್ಯಗಳನ್ನು ನಾವು ನಾವು ಓದಲಿಕ್ಕಿದ್ದೇವೆ. ಆದ್ದರಿಂದಾಗಿ ಈ ಸಮಯದಲ್ಲಿ ಆ ವಾಕ್ಯ ಭಾಗಗಳನ್ನು ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಬೈಬಲ್ಗಳಿರುವುದಾದರೆ ದಯಮಾಡಿ ತೆರೆದಿಟ್ಟುಕೊಳ್ಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಈ ಒಂದು ಸಂದೇಶದ ತಲೆಬರಹ ಅಥವಾ ಟೈಟಲ್ ಏನೆಂಬುದಾಗಿ ನೋಡುವಾಗ, ಪೇತ್ರನು ಯೇಸುವನ್ನು ಅಲ್ಲಗಳೆದದ್ದು ಎಂಬುದಾಗಿ ನಾವು ನೋಡ್ತೇವೆ. ಪೇತ್ರನು ಯೇಸುವನ್ನು ಅಲ್ಲಗಳೆದದ್ದು. ನಿಮಗೆಲ್ಲರಿಗೂ ಕೂಡ ಈ ಒಂದು ವಿಷಯ ನಿಮಗೆ ಕರೆಕ್ಟಾಗಿ ನಿಮಗೆ ಗೊತ್ತುಂಟು ಎಂಬುದಾಗಿ ನಾನು ನೆನೆಸ್ತೇನೆ. ಆದ್ದರಿಂದ ಪುನರಾವರ್ತಿ ಆ ವಾಕ್ಯ ಭಾಗವನ್ನು ನಾನು ಓದಲಿಕ್ಕೆ ನಾನು ಹೋಗೋದಿಲ್ಲ. ಸೊ ಈ ಸಮಯದಲ್ಲಿ ಪೇತ್ರನು ತನ್ನ ಜೀವಿತದಲ್ಲಿ ಎಂದಿಗೂ ಕೂಡ ಒಂದು ವೇಳೆ ಅವನು ನೆನೆಸಿರ್ಲಿಕ್ಕಿಲ್ಲ, ಇಂಥ ಒಂದು ಸನ್ನಿವೇಶ ನನ್ನ ಜೀವಿತಕ್ಕೆ ಬರ್ಬೋದು ಎಂಬುದಾಗಿ. ದೇವರೊಂದಿಗೆ ಅನ್ಯೋನ್ಯವಾಗಿದ್ದಂಥ ಒಬ್ಬ ವ್ಯಕ್ತಿ, ಆತನು ಯಾವತ್ತೂ ಕೂಡ ನೆನೆಸಿರ್ಲಿಕ್ಕಿಲ್ಲ, ನನ್ನ ಜೀವಿತದಲ್ಲಿ ಇಂಥ ಒಂದು ಸನ್ನಿವೇಶಕ್ಕೆ ನಾನು ಬರ್ಬೋದು, ನನ್ನ ಜೀವಿತದಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನು ನಾನು ಎದುರಿಸಬೇಕಾಗ್ಬೋದು ಎಂಬುದಾಗಿ ಅವನು ಯಾವತ್ತೂ ಕೂಡ ನೆನೆಸಿರ್ಲಿಕ್ಕಿಲ್ಲ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಬಾರಿ ನಾವು ಕೂಡ ನೆನೆಸಿರಲ್ಲದಂಥ ಒಂದು ಸಮಯದಲ್ಲಿ ನಾವು ಅನೇಕ ಬಾರಿ ಒಂದು ವೇಳೆ ದೇವರನ್ನು ಅಲ್ಲಗಳೆದಿದ್ರೂ ಕೂಡ, ಒಂದು ವೇಳೆ ನಮ್ಮ ಕುಟುಂಬಸ್ಥರನ್ನಾಗಿರ್ಬೋದು, ನಮ್ಮ ನೆರೆಹೊರೆಯವರನ್ನಾಗಿರ್ಬೋದು, ನಾವು ಅನೇಕ ಬಾರಿ ಅಲ್ಲಗಳೆದಿದ್ದಿರಬಹುದು ಎಂಬುದಾಗಿ ನಾನು ನೆನೆಸ್ತೇನೆ. ಪ್ರಿಯರೇ, ಸತ್ಯವೇದದಲ್ಲಿ ಈ ಭಾಗವನ್ನು ಓದುವಾಗ ನನಗೆ 2 ವಿಷಯ ನನ್ನ ಮನಸ್ಸಿಗೆ ಬಂತು. ಪ್ರಿಯರೇ, ಅದನ್ನು ಇವತ್ತು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಒಂದು 2 ವಿಷಯಗಳ ಮೇಲೆ ನನ್ನ ವಾಕ್ಯ ಭಾಗವನ್ನು ನಾನು ಮುಂದುವರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ 2 ವಿಷಯಗಳು ಏನೆಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನಿಗೆ ಪ್ರೀತಿ ಪಾತ್ರನಾದಂಥ ಒಬ್ಬ ವ್ಯಕ್ತಿ, ಸೇವೆಯಲ್ಲಿ ಧೈರ್ಯವಂತನು, ಬಂಡೆ ಎಂಬಂಥ ಹೆಸರು ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ, ಪೇತ್ರನ ಜೀವಿತಕ್ಕೆ ಯಾಕೆ ಈ ಪರಿಸ್ಥಿತಿ ಬಂತು ಎಂಬುದಾಗಿ ಒಂದು ಪ್ರಶ್ನೆ. ಪ್ರಿಯರೇ, ಎರಡನೇದಾಗಿ ನೋಡುವಾಗ, ಒಂದು ವೇಳೆ ನನ್ನ ಜೀವಿತದಲ್ಲಿ ಇಂಥ ಪರಿಸ್ಥಿತಿಗೆ ನಾನು ಒಳಗಾಗದ ಹಾಗೆ ನಾನು ಏನು ಮಾಡಬೇಕು ಎಂಬುದಾಗಿ. ಒಂದು ವೇಳೆ ನನ್ನ ಜೀವಿತದಲ್ಲಿ ಇಂಥ ಪರಿಸ್ಥಿತಿಗಳು ಬರುವಾಗ ಆ ಪರಿಸ್ಥಿತಿಗಳಿಂದ ನಾನು ತಪ್ಪಿಸಿಕೊಳ್ಳುವುದು ಹೇಗೆ, ಅಥವಾ ಇಂಥ ಪರಿಸ್ಥಿತಿಗೆ ನಾನು ಒಳಗಾಗದ ಹಾಗೆ ನಾನು ಏನು ಮಾಡಬೇಕು ಎಂಬುದಾಗಿ 2 ವಿಷಯಗಳನ್ನು ಇಟ್ಟುಕೊಂಡು ನಾನು ನಿಮ್ಮ ಮಧ್ಯದಲ್ಲಿ ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಿಯರೇ, ಒಂದನೇದಾಗಿ ನೋಡುವಾಗ, ಪೇತ್ರನ ಜೀವಿತಕ್ಕೆ ಯಾಕೆ ಈ ಒಂದು ಅಲ್ಲಗಳೆಯುವ ಪರಿಸ್ಥಿತಿ, ಯೇಸುವನ್ನು ಅಲ್ಲಗಳೆಯುವ ಪರಿಸ್ಥಿತಿ ಯಾಕೆ ಬಂತು ಎಂಬುದಾಗಿ ನೋಡುವಾಗ ನಾನು ನೆನೆಸ್ತೇನೆ. ಪ್ರಿಯರೇ, ಪೇತ್ರನಿಗೆ ತನ್ನ ಮೇಲೆ ತನಗಿದ್ದಂಥ ಅತಿಯಾದಂಥ ಒಂದು ಆತ್ಮವಿಶ್ವಾಸ ಎಂಬುದಾಗಿ ನಾವು ನೋಡ್ತೇವೆ. ಓವರ್ ಕಾನ್ಫಿಡೆನ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ ನೋಡಿ, ಪೇತ್ರನ ಆರಂಭವು ಅದು ಒಳ್ಳೆ ರೀತಿಯಲ್ಲಿ ಪ್ರಾರಂಭವಾಯಿತು. ಸೇವೆಯಲ್ಲಿ ಎಲ್ಲ ಸಮಯದಲ್ಲಿ ಕೂಡ ಕ್ರಿಸ್ತನ ಜೊತೆಯಲ್ಲಿ ನಿಂತು ಆತನೇನು ಮಾಡಿದ, ಆತನು ಸೇವೆ ಮಾಡಿದಾತನು. ಪ್ರಿಯರೇ, ಕ್ರಿಸ್ತನು ಹಿಡಿದುಕೊಡಲ್ಪಟ್ಟಂಥ ರಾತ್ರಿಯಲ್ಲಿ ಕೂಡ ಕ್ರಿಸ್ತನ ಜೊತೆಗೆ ಇದ್ದಂಥ ಒಬ್ಬ ವ್ಯಕ್ತಿ ಆತನು ಪೇತ್ರನು. ಪ್ರಿಯರೇ, ಎಲ್ಲ ಶಿಷ್ಯರು ಯೇಸುವನ್ನು ಬಿಟ್ಟು ಹೋದರೂ ಕೂಡ ಕೊನೆಯ ತನಕ ಆತನು ಯೇಸುವನ್ನು ಹಿಂಬಾಲಿಸಿದನೆಂಬುದಾಗಿ ನಾವು ನೋಡ್ತೇವೆ. ಆದರೆ ಕೊನೆಯ ಕ್ಷಣದಲ್ಲಿ
ಆತನು ಯೇಸುವನ್ನು ಅಲ್ಲಗಳೆದನು ಎಂಬುದಾಗಿ ನಾವು ನೋಡ್ತೇವೆ. ಉತ್ತಮವಾಗಿ ಪ್ರಾರಂಭಿಸಿದಂಥ ಪೇತ್ರನು ಯಾಕೆ ಅಲ್ಲಗಳೆಯುವಂಥ ಪರಿಸ್ಥಿತಿಗೆ ಬಂದನು ಎಂಬುದಾಗಿ ನೋಡುವಾಗ ನೋಡಿ, ನಾವು ಅಲ್ಲಿ ಪೇತ್ರನ ಆರಂಭದ ಮಾತುಗಳನ್ನು ನಾವು ಗಮನಿಸಬಹುದು ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 33ನೇ ವಚನಕ್ಕೆ ಬರುವಾಗ ನಾವಲ್ಲಿ ನೋಡ್ತೇವೆ, ಯೇಸು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂಬುದಾಗಿ 3 ಸಾರಿ ಹೇಳುವಿ ಅಂದನು. ಯೇಸು ಸ್ವಾಮಿ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಸೊ ಆಗ ಪೇತ್ರನು ಆತನಿಗೆ ಹೇಳುವಂಥ ಉತ್ತರ ನೋಡಿ, ಪೇತ್ರನು ಆತನಿಗೆ, ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯೇನೆಂಬುದಾಗಿ ಹೇಳುವುದೇ ಇಲ್ಲ ಎಂದು ಹೇಳಿದನು. ನೋಡಿ, ಹೇಳುವುದೇ ಇಲ್ಲ. ಅದರಂತೆ ಶಿಷ್ಯರೆಲ್ಲರೂ ಕೂಡ ಹೇಳಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಉಳಿದ ಶಿಷ್ಯರೆಲ್ಲರೂ ಕೂಡ ಪೇತ್ರನನ್ನು ಹಿಂಬಾಲಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಉಳಿದ ಶಿಷ್ಯರು ಯಾವ ರೀತಿಯಲ್ಲಿ ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಪೇತ್ರ ಹೇಳಿದ ಅಂತೇಳಿ ಅವ್ರು ಹೇಳಿದ್ರು ಏನೋ ಗೊತ್ತಿಲ್ಲ. ಆದರೆ ಪೇತ್ರನಲ್ಲಿದ್ದಂಥ ಉತ್ತರದಲ್ಲಿದ್ದಂಥ ಒಂದು ಕಾನ್ಫಿಡೆನ್ಸ್, ಅಥವಾ ಅದನ್ನು ನಾವು ಓವರ್ ಕಾನ್ಫಿಡೆನ್ಸ್ ಎಂಬುದಾಗಿ ನಾವು ಕರೀಬೋದು ಪ್ರಿಯರೇ. ಅತಿಯಾದಂಥ ಆತ್ಮವಿಶ್ವಾಸದಲ್ಲಿ ನಾನು ಅಲ್ಲಗಳೆಯಲು ಸಾಧ್ಯವೇ ಇಲ್ಲ ಅಂತ ಒಂದು ಅತಿಯಾದಂಥ ಒಂದು ಕಾನ್ಫಿಡೆನ್ಸಲ್ಲಿ ಆತನು ಹೇಳಿದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅವನು ನೆನೆಸಿದ, ನಾನು ಯಾವ ಕ್ಷಣದಲ್ಲಿ ಕೂಡ ಯೇಸು ಸ್ವಾಮಿ ನಾನು ಬಿಟ್ಟು ಕೊಡುವುದೇ ಇಲ್ಲ ಎಂಬುದಾಗಿ ಆತ ನೆನೆಸಿದ. ಮುಂದಿನ ಪರಿಸ್ಥಿತಿಗಳು, ಮುಂದಿನ ಸ್ಥಿತಿಗಳು ಹೇಗೆ ಬದಲಾಗ್ತದೆ ಎಂಬುದನ್ನು ಅರಿಯದ ಪೇತ್ರನು ಆತನು ಏನು ಮಾಡಿದ, ಏನನ್ನೂ ಯೋಚನೆ ಮಾಡದೆ ಈ ಒಂದು ಮಾತನ್ನು ಆತನು ಹೇಳಿಯೇ ಬಿಟ್ಟನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ನೋಡಿ, ಈ ಸಂಗತಿ ಅದು ಅತಿಯಾದ ಆಧ್ಯಾತ್ಮಿಕ ಆತ್ಮವಿಶ್ವಾಸವನ್ನು ಅದು ತೋರಿಸ್ತಾ ಇದೆ ಪ್ರಿಯರೇ. ಇವತ್ತು ಈ ಒಂದು ಅತಿಯಾದಂಥ ಆತ್ಮವಿಶ್ವಾಸ ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಕಾಡ್ತಾ ಉಂಟಾ ಪ್ರಿಯರೇ? ಇದನ್ನು ನಾವು ಗಮನಿಸಿಕೊಳ್ಳಬೇಕು, ಇದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ನೋಡಿ, ಅನೇಕರು ಹೇಳುವಂಥ ಒಂದು ಮಾತು, ನಾನು ಹುಟ್ಟಿದಂದಿನಿಂದ ಕ್ರೈಸ್ತ, ನನಗೆ ವಾಕ್ಯ ಹೇಳಲಿಕ್ಕೆ ಬರ್ತೀಯಾ? ನಾನು ಹುಟ್ಟಿದಂದಿನಿಂದ ಕ್ರೈಸ್ತ, 40 ವರ್ಷ 50 ವರ್ಷ 60 ವರ್ಷದ ಕ್ರೈಸ್ತ ನಾನು, ನನಗೆ ನೀನು ವಾಕ್ಯ ಹೇಳಲಿಕ್ಕೆ ಬರ್ತೀಯಾ? 5 ಸಲ ಬೈಬಲ್, 8 ಸಲ ಬೈಬಲ್, 10 ಸಲ ಬೈಬಲ್ ಓದಿ ಮುಗಿಸಿಯಾಗಿದೆ ನನ್ನದು, ಈಗ ನೀನೆಂತ ನನಗೆ ವಾಕ್ಯ ಹೇಳುವಂಥದ್ದು ಅಲ್ವಾ? ಇಂಥದ್ದೆಲ್ಲ ಮಾತುಗಳನ್ನು ಅನೇಕ ಬಾರಿ ನಾವು ಕೇಳ್ತೇವೆ. ಇನ್ನು ಕೆಲವರನ್ನು ನೋಡುವಾಗ 5-6 ಕ್ರೂಸೇಡ್ಗಳಲ್ಲಿ ನಾನು ಹಾಡಿದವನು, ಎಷ್ಟೋ ನಂದು ಆಲ್ಬಮ್ಸ್ಗಳು ರಿಲೀಸ್ ಆಗಿದೆ, ಎಂಥ ಮ್ಯೂಸಿಕ್ ಪ್ಲೇಯರ್ ನಾನು, ಈಗ ನೀನು ಬಂದು ನನಗೆ ಹೀಗೆ ಹೇಳ್ತೀಯಾ? ಸ್ವಲ್ಪ ಸಿಂಗಿಂಗ್ ಆಚೆ ಈಚೆ ಆಗಿದೆ ಅಂತ ನೀನು ನನಗೆ ಹೇಳುವಂಥದ್ದು? ನಾನು ಎಂಥ ವ್ಯಕ್ತಿ ನಾನು ಅಲ್ಲ? ಇಂಥ ಮಾತುಗಳನ್ನು ಕೂಡ ನಾವು ಕೇಳ್ತೇವೆ. ಎಂಥ ವರ್ಷಿಪ್ ಲೀಡರ್ ನಾನು, ನಿನಗೆ ಗೊತ್ತಿಲ್ಲ. 30 ವರ್ಷದಿಂದ ನಾನು ಸಭಾಪಾಲಕ, 20 ವರ್ಷದಿಂದ ನಾನು ಸಭಾಪಾಲಕ, ನೀನು ನನಗೆ ಸತ್ಯವಾದ ಹಿಡಿದು ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಬರ್ತೀಯಾ? ಅತಿಯಾದ ಆಧ್ಯಾತ್ಮಿಕ ಆತ್ಮವಿಶ್ವಾಸ ಪ್ರಿಯರೇ. ಇನ್ನು ಕುಟುಂಬಗಳಲ್ಲಿ ನಾವು ನೋಡುವಾಗ 20-30 ವರ್ಷದಿಂದ ಈ ಮನೆಯನ್ನು, ಈ ಮನೆಯಲ್ಲಿರೋ ಪ್ರತಿಯೊಬ್ಬರನ್ನು ನಾನು ಎಲ್ಲ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇನೆ. ಈಗ ತಾನೇ ಮದುವೆಯಾಗಿ ಬಂದವಳು ನೀನು, ಈಗ ನೀನೆಂತ ನನಗೆ ಹೇಳುವಂಥದ್ದು? ಅಡುಗೆ ಮಾಡೋ ಬಗ್ಗೆ ಅಥವಾ ಮನೆ ನಡೆಸೋದ್ರ ಬಗ್ಗೆ ನೀನೆಂತ ನನಗೆ ಹೇಳೋದು? ನಾನು 20-30 ವರ್ಷದಿಂದ ಇದನ್ನು ನಡೆಸ್ಕೊಂಡು ಬಂದಂಥವಳು ಅಲ್ಲೋ. ನೋಡಿ, ಇಂಥದ್ದೆಲ್ಲ ಮಾತುಗಳನ್ನು ನಾವು ಕೇಳ್ತೇವೆ ಪ್ರಿಯರೇ. ಇದೆಲ್ಲ ಏನಂತ ತೋರಿಸ್ತದೆ? ಅತಿಯಾದಂಥ ಆತ್ಮವಿಶ್ವಾಸ, ಅತಿಯಾದಂಥ ಆಧ್ಯಾತ್ಮಿಕ ಆತ್ಮವಿಶ್ವಾಸ ಎಂಬುದಾಗಿ ನಾವು ನೋಡ್ತೇವೆ. ಈ ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಏನು ಮಾಡ್ತದೆ ಎಂಬುದಾಗಿ ನೋಡುವಾಗ, ಅತಿಯಾದ ಆತ್ಮವಿಶ್ವಾಸ ನಾವು ಬೇರೆಯವರ ಮಾತನ್ನು ಕೇಳದಂತೆ ಅದು ಮಾಡ್ತದೆ ಪ್ರಿಯರೇ. ಫಸ್ಟ್ ಥಿಂಗ್, ವಿ ವಿಲ್ ನಾಟ್ ಲಿಸನ್ ಟು ಅದರ್ಸ್ ವಾಯ್ಸಸ್. ನಾವು ಇನ್ನೊಬ್ಬರ ಮಾತನ್ನು ನಾವು ಕೇಳಲಿಕ್ಕೆ ರೆಡಿ ಇರುವುದಿಲ್ಲ ಪ್ರಿಯರೇ. ಅತಿಯಾದ ಆತ್ಮವಿಶ್ವಾಸ ಎರಡನೇದಾಗಿ ಅದು ನಮ್ಮನ್ನು ಗರ್ವಕ್ಕೆ ನಡೆಸ್ತದೆ ಪ್ರಿಯರೇ, ನಮ್ಮನ್ನು ಗರ್ವಕ್ಕೆ ನಡೆಸ್ತದೆ. ಈ ಅತಿಯಾದ ಆತ್ಮವಿಶ್ವಾಸ ಮೂರನೇದಾಗಿ ಏನು ಮಾಡ್ತದೆ ಅಂತ ನೋಡುವಾಗ, ನಾನು ಎಲ್ಲದರಲ್ಲಿ ಸಂಪೂರ್ಣನಾಗಿದ್ದೇನೆ, ನನಗೆ ಯಾರು ಏನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಎನ್ನುವಂಥ ಭಾವನೆಗೆ ಅದು ನಡೆಸುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲವನ್ನು ಕೂಡ ನಾನು ಮಾಡ್ತೇನೆ, ನನ್ನಿಂದೆಲ್ಲವೂ ಸಾಧ್ಯ ಅಂತೇಳಿ ನಡೆಸಲ್ಪಡ್ತದೆ ಪ್ರಿಯರೇ. ಸೊ ಇದು ಎಲ್ಲಿಗೆ ನಡೆಸ್ತದೆ ಎಂಬುದಾಗಿ ನೋಡುವಾಗ, ನಾವು ಕೊನೆಯದಾಗಿ ನಾವು ದೇವರನ್ನೇ ಬಿಟ್ಟು ನಾವೆಲ್ಲವನ್ನು ಮಾಡಲಿಕ್ಕೆ ನಾವು ಹೋಗ್ತೇವೆ ಪ್ರಿಯರೇ. ಇವತ್ತು ಪೇತ್ರನ ಜೀವಿತದಲ್ಲಿ ಕೂಡ ಅದೇ ಆದಂಥದ್ದು ಪ್ರಿಯರೇ. ಆತನು ಕೊನೆಯದಾಗಿ ಎಲ್ಲಿ ತನಕ ಅದನ್ನು ಆತ್ಮವಿಶ್ವಾಸ ಎಲ್ಲಿಗೆ ನಡೆಸುತ್ತೆ ಎಂಬುದಾಗಿ ನೋಡುವಾಗ, ಆತನು ಯೇಸು ಸ್ವಾಮಿಯ ಮಾತುಗಳನ್ನೇ ಬಿಟ್ಟು ನಾನೆಲ್ಲವನ್ನು ಮಾಡ್ತೇನೆ ಎಂಬಂಥ ಒಂದು ತನ್ನದೇ ಆದಂಥ ಒಂದು ಆತ್ಮವಿಶ್ವಾಸದಲ್ಲಿ ಆತನು ಮುಂದೆ ಹೋದ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಎಂತೆಲ್ಲ ಅವಾಂತರಗಳನ್ನು ಮತ್ತೆ ಮಾಡಿಕೊಂಡ ಪ್ರಿಯರೇ. ಪೇತ್ರನ ಜೀವಿತದಲ್ಲಿ ಏನೆಲ್ಲ ಅವಾಂತರಗಳಾಯಿತು ನಾವು ನೋಡುವಾಗ, ಆತನ ಆಳಿನ ಕಿವಿಯನ್ನು ಆತನೇನು ಮಾಡಿದಂತೆ ತುಂಡರಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಯೇಸುವನ್ನೇ ಆತನೇನು ಮಾಡಿದ? ಅಲ್ಲಗಳೆದನು ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗ ನಾವು ಅತಿಯಾದ ಆತ್ಮವಿಶ್ವಾಸದಿಂದ ಕರ್ತನ ಬಳಿಗೆ ಬರುತ್ತೇವೆಯೋ,
ಅದು ನಮ್ಮನ್ನು ಏನು ಮಾಡ್ತದೆ ಪ್ರಿಯರೇ? ಅದು ನಮ್ಮನ್ನು ವೈಫಲ್ಯಕ್ಕೆ ನಡೆಸ್ತದೆ. ಆತ್ಮವಿಶ್ವಾಸ ಬೇಕು. ನಾವು ಆತ್ಮವಿಶ್ವಾಸದಿಂದ ದೇವರ ಬಳಿಗೆ ಬರುವಾಗ ಅದು ನಮ್ಮನ್ನು ಮೇಲಕ್ಕೆ ನಡೆಸ್ತದೆ, ಯಶಸ್ಸಿಗೆ ನಡೆಸ್ತದೆ. ಯಾವಾಗ ನಾವು ಅತಿಯಾದಂಥ ಆತ್ಮವಿಶ್ವಾಸದಲ್ಲಿ ಮುಂದೆ ಬರ್ತೇವೆ ಪ್ರಿಯರೇ, ಆಗ ಅದು ನಮ್ಮನ್ನು ವೈಫಲ್ಯಕ್ಕೆ ನಡೆಸ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಪೌಲನಿಗೆ ದೇವರು ಹೇಳುವಂಥ ಒಂದು ಸುಂದರವಾದ ಮಾತು 2 ಕೊರಿಂಥ 12ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಏನಾಗ್ತದೆ? ಪೂರ್ಣ ಸಾಧಕವಾಗ್ತದೆ ಎಂಬುದಾಗಿ ಆತನು ಹೇಳ್ತಾನೆ. ನನ್ನ ಕೃಪೆಯೇ ನಿನಗೆ ಸಾಕು. ದೇವರ ಬಲದಲ್ಲಿ ನಾವು ಮುಂದೆ ಹೋಗುವಾಗ ಪ್ರಿಯರೇ, ನಾವೆಲ್ಲ ವಿಷಯದಲ್ಲಿ ನಾವು ಮೇಲಕ್ಕೆ ಬರಲಿಕ್ಕೆ ನಮಗೆ ಸಾಧ್ಯ ಉಂಟು ಪ್ರಿಯರೇ. ನನ್ನ ಬಲದ ಮೇಲೆ ನಾನು ಆತುಕೊಳ್ಳುವಾಗ ನಾನು ಜಾರಿ ಹೋಗಲು ಸಾಧ್ಯ ಉಂಟು ಪ್ರಿಯರೇ. ಆದರೆ ಇದೆಲ್ಲವೂ ಕರ್ತನ ಕೃಪೆಯಿಂದಲೇ ನಾನು ಎಲ್ಲವನ್ನು ಮಾಡ್ತೇನೆ ಎಂಬುದಾಗಿ ಹೇಳುವಾಗ, ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ನಾವು ಖಂಡಿತವಾಗಿ ಕೂಡ ಕರ್ತನು ನಮ್ಮನ್ನು ಮೇಲಕ್ಕೆತ್ತುವಂತ ದೇವರಾಗಿದ್ದಾನೆಂಬುದಾಗಿ ನಾವು ನೋಡ್ತೇವೆ. ಮತ್ತಾಯನ ತನ್ನ ಗ್ರಂಥದಲ್ಲಿ ಬರೆಯುವಾಗ ನೋಡಿ, ಯಾವ ರೀತಿ ಪೇತ್ರನು ಯೇಸುವನ್ನು ಅಲ್ಲಗಳೆದನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯಾವ ರೀತಿಯಲ್ಲಿ ಆತನ ಪೇತ್ರನು ಯೇಸುವನ್ನು ಅಲ್ಲಗಳಿದ್ದನು ಪ್ರಿಯರೇ. ಮೊದಲನೇದಾಗಿ ನೋಡುವಾಗ, ಹೆಂಗಸು ಬಂದು ಕೇಳುವಾಗ ಆತನು ನೋಡಿ ಪೆದ್ದನಂತೆ ನಾಟಕ ಮಾಡಿ ಜಾರಿಕೊಳ್ಳಿಕ್ಕೆ ಒಂದು ಆಲೋಚನೆ ಮಾಡಿದ. ನೋಡಿ ಇಲ್ಲಿ ಮತ್ತೇನು ಬರೆದ ಸುವಾರ್ತೆ 26ನೇ ಅಧ್ಯಾಯ 69ರಿಂದ 70ನೇ ವಚನ ನೋಡುವಾಗ, ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಅಲ್ಲಿ ಒಬ್ಬ ದಾಸಿ ಅವನ ಬಳಿಗೆ ಬಂದು, ನೀನು ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು, ಅವನು, ಅಲ್ಲ, ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಏನು ಮಾಡಿದಂತೆ ಹೇಳಿದನು. ಆತನು ಒಂದು ಪೆದ್ದನಂತೆ, ನನಗೆ ಇದೆಲ್ಲ ಏನು ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಯಾವುದು ಕೂಡ ನನಗೆ ವಿಷಯ ಗೊತ್ತಿಲ್ಲ ಎಂಬುದಾಗಿ ಹೇಳುತ್ತಾ ಆತನು ಅಲ್ಲಿ ಜಾರಿಕೊಳ್ಳಿಕ್ಕೆ ಆತನು ಪ್ರಯತ್ನ ಪಡಿದ ಪ್ರಿಯರೇ. ಎರಡನೇದಾಗಿ ನೋಡುವಾಗ, ಆತನಿಗೆ ಈ ಪರಿಸ್ಥಿತಿ ಎದುರಾಗುವಾಗ ನೋಡಿ, ಈಗ ಒಂದು ಸ್ಟೆಪ್ ಮುಂದೆ ಹೋಗ್ತಾನೆ. ಆಣೆಯೊಂದಿಗೆ ಯೇಸುವನ್ನು ಏನು ಮಾಡ್ತಾನೆ? ಅಲ್ಲಗಳಿತಾನೆ ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ಅವನು 71ರಿಂದ 72ನೇ ವಚನ ನೋಡುವಾಗ, ಅವನು ಅಲ್ಲಿಂದ ಬಾಗಿಲಿನ ಕಡೆಗೆ ಹೊರಟು ಹೋದಾಗ ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿರುವವರಿಗೆ, ಇವನು ನಜರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದಳು. ಅವನು ತಿರುಗಿ, ಅಲ್ಲ, ಆ ಮನುಷ್ಯನನ್ನು ನಾನರಿಯನು ಎಂದು ಆಣೆ ಇಟ್ಟುಕೊಂಡು ಹೇಳಿದನು ಎಂಬುದಾಗಿ ನಾವು ನೋಡ್ತೇವೆ. 3ನೇ ಬಾರಿ ನೋಡುವಾಗ ಪ್ರಿಯರೇ, ಇನ್ನೂ ಅದು ವೈಫಲ್ಯಕ್ಕೆ ನಡೆಸ್ತದೆ. ಏನೆಂಬುದಾಗಿ ನೋಡುವಾಗ, ಈಗ 3ನೇ ಬಾರಿ ಆಣೆ ಮತ್ತು ಶಾಪದೊಂದಿಗೆ ಯೇಸುವನ್ನು ಅಲ್ಲಗಳೆದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 73-74ನೇ ವಚನಕ್ಕೆ ಬರುವಾಗ, ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು, ನಿನ್ನ ಭಾಷೆಯೇ ನಿನ್ನನ್ನು ಗಲಿಲಾಯದವನೆಂದು ತೋರಿಸಿಕೊಡುತ್ತದೆ ಎಂದು ಹೇಳಲಾಗಿ, ಅವನು, ಆ ಮನುಷ್ಯನನ್ನು ನಾನರಿಯನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಮೊದಲನೇ ಸಾರಿ ಪೇತ್ರನು ಯೇಸುವನ್ನು ಅಲ್ಲಗಳೆದಾಗ ಏನೋ ಒಂದು ತೊಂದರೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಎಂಬುದಾಗಿ ಆತನೇನು ಮಾಡಿದ, ಹಾಗೆ ಮಾಡಿರ್ಬೋದು ಎಂಬುದಾಗಿ ಆತ ನೆನೆಸಿರ್ಬೋದು. ಒಂದು ತೊಂದರೆಯಿಂದ ಹೋದರೆ ಸಾಕು ನಾನು ಎಂಬುದಾಗಿ ಆತ ನೆನೆಸಿರ್ಬೋದು ಪ್ರಿಯರೇ. ಅದಕ್ಕೆ ತನ್ನ ಮನಸ್ಸಿಗೆ ಏನೋ ಒಂದು ಸಮಜಾಯಿಷಿ ಕೊಟ್ಟು ಆತನ ತನ್ನ ಮನಸ್ಸನ್ನು ಸಮಾಧಾನಗೊಳಿಸಿರ್ಬೋದು ಪ್ರಿಯರೇ. ಆದರೆ ಪೇತ್ರನು ಮರೆತು ಬಿಟ್ಟನು. ಒಂದು ಸಲ ನಾವು ಪಾಪಕ್ಕೆ ಹೋಗುವುದಾದರೆ, ಪಾಪ ಮಾಡುವುದಾದರೆ, ಅದು ಬಾಗಿಲು ಪಾಪಕ್ಕೆ ನಾವು ತೆಗೆಯುವುದಾದರೆ, 2 ಮತ್ತು 3ನೇ ಬಾರಿ ಯೇಸುವನ್ನು ಅಲ್ಲಗಳೆಯುವುದು ಅದು ದೊಡ್ಡ ವಿಷಯ ಏನಲ್ಲ ಪ್ರಿಯರೇ. ಆದ್ದರಿಂದ ನೋಡಿ, ಪಾಪ ಕೂಡ ಇದೇ ರೀತಿಯಾಗಿ ಕಾರ್ಯ ಮಾಡ್ತದೆ ಪ್ರಿಯರೇ. ಮೊದಲನೇ ಬಾರಿ ಪಾಪ ಮಾಡುವಾಗ ಏನೋ ಒಂದು ಸುಮ್ಮನೆ ಮಾಡಿದೆ, ಫ್ರೆಂಡ್ಸ್ನವ್ರು ನನಗೆ ಏನೋ ಹೇಳಿದರು, ಅದರಿಂದಾಗಿ ನಾನು ಮಾಡಿದೆ. ಇದೆಲ್ಲ ಪಾಪಕ್ಕೆ ನಾವು ಯಾವಾಗ ಬಾಗಿಲು ತೆರಿತೇವೋ ಪ್ರಿಯರೇ, ಮತ್ತೆ ಆ ಪಾಪ ಕಂಟಿನ್ಯೂ ಆಗಲಿಕ್ಕೆ ಹೆಚ್ಚು ಹೊತ್ತು ಬೇಡ ಪ್ರಿಯರೇ. ಆ ಪರಿಸ್ಥಿತಿಗಳು, ಅಂಥ ಸಂಗತಿಗಳು ನಮ್ಮ ಮುಂದೆ ಬಂದು ಅದು ನಿಲ್ಲುವಂಥದ್ದಾಗಿದೆ. ಅದರಿಂದಾಗಿ ನೋಡಿ, ಎಲ್ಲ ಮೊಬೈಲ್ ಚಟಗಳಾಗಿರ್ಬೋದು, ಪೋರ್ನೋಗ್ರಫಿಗಳಾಗಿರ್ಬೋದು, ಅಥವಾ ಇನ್ಯಾವುದೇ ಸಂಗತಿಗಳಾಗಿರ್ಬೋದು ಪ್ರಿಯರೇ, ನಾವು ಒಂದು ಸಲ ಅದಕ್ಕೆ ನಾವು ಹೋಗುವುದಾದರೆ ನಂತರ ಅದರಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ, ಮೊದಲೇ ಬಾರಿ ಮಾಡುವಾಗ ನಾವು ಯಾವಾಗ ಬಾಗಿಲು ತೆರೆದು ಕೊಡ್ತೇವೋ ನಾವು ನೆನೆಸ್ತೇವೆ, ನಾನು ಒಂದು ಸರಿ ಮಾಡ್ತೇನೆ, ನಾನು ಮತ್ತೆ ಮಾಡುವುದಿಲ್ಲ ಎಂಬುದಾಗಿ. ಆದರೆ ಪಾಪ ಅದು ನಮ್ಮನ್ನು ಪರಿಪೂರ್ಣವಾಗಿ, ಅದು ನಮ್ಮನ್ನು ಎಲ್ಲ ರೀತಿಯಲ್ಲಿ ಕೂಡ ಅದು ನಮ್ಮನ್ನು ಸಿಕ್ಕಿಸಿ ಹಾಕುವಂಥದ್ದಾಗಿದೆ ಪ್ರಿಯರೇ. ಅದರಿಂದಾಗಿ ನೋಡಿ, ಇಂಥ ಒಂದು ಜೀವಿತಕ್ಕೆ ಒಳಗಾದಂಥ ಇವತ್ತು ನಾನು ಅಥವಾ ನಮ್ಮ ಜೀವಿತದಲ್ಲಿ ಒಂದು ವೇಳೆ ಇಂಥ ಪರಿಸ್ಥಿತಿಗಳು ಇರುವುದಾದರೆ, ಇದರಿಂದ ಹೊರಗೆ ಬರುವುದಕ್ಕೆ ನಾನು ಏನು ಮಾಡಬೇಕೆಂಬುದಾಗಿ ನೋಡುವಾಗ, ನಾವು ಆಧ್ಯಾತ್ಮಿಕ ಶಿಸ್ತನ್ನು ಬೆಳೆಸಿಕೊಳ್ಳಬೇಕು ಪ್ರಿಯರೇ. ಡೆವಲಪ್ ಸ್ಪಿರಿಚುವಲ್ ಡಿಸಿಪ್ಲಿನ್ ಎಂಬುದಾಗಿ ನಾವು ನೋಡ್ತೇವೆ. ಆಧ್ಯಾತ್ಮಿಕ ಶಿಸ್ತನ್ನು ನಾವು ಬೆಳೆಸಿಕೊಳ್ಳಬೇಕು ಪ್ರಿಯರೇ. ನೋಡಿ, ನಾವು ಯಾವುದಾದ್ರು ಒಂದು ಕಂಪನಿಯಲ್ಲಿ ಕೆಲಸ ಮಾಡುವುದಾದರೆ, ಒಂದು ವೇಳೆ 9 ಗಂಟೆಗೆ ನಮಗೆ ಅಲ್ಲಿ ರಿಪೋರ್ಟಿಂಗ್ ಟೈಮ್ ಇರುವುದಾದರೆ, ನಾವು
9:15 ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ 9:05 ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, 9:05 ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ನಾವು ಎಕ್ಸಾಕ್ಟ್ 9 ಗಂಟೆಗೆ ನಾವು ಅಲ್ಲಿ ಇರಬೇಕಾಗ್ತದೆ. ಒಂದು ವೇಳೆ ನಾವು ಒಂದು ಚೂರು ಲೇಟ್ ಆಗುವುದಾದರೆ ನಮ್ಮ ಸಂಬಳದಿಂದ ನಮ್ಮ ವೇತನಗಳು ಏನಾಗ್ತದೆ ಪ್ರಿಯರೇ, ಅಲ್ಲಿ ಕಡಿತವಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ ಒಂದು ಭಯದಿಂದ ನಾವು ನಮ್ಮ ಕೆಲಸಗಳಿಗೆ ನಾವೇನಾಗ್ತೇವೆ, ಸರಿಯಾದ ಸಮಯದಲ್ಲಿ ನಾವು ಹಾಜರಾಗ್ತೇವೆ ಪ್ರಿಯರೇ. ಹಾಗಾದರೆ ನಮ್ಮ ಆಧ್ಯಾತ್ಮಿಕ ಜೀವನದ ಶಿಸ್ತು ಹೇಗೆ ಉಂಟು ಪ್ರಿಯರೇ? ನಮ್ಮ ಆಧ್ಯಾತ್ಮಿಕ ಜೀವನದ ಶಿಸ್ತು ಹೇಗೆ ಉಂಟು? ಇವತ್ತು ನಾವು ಅದನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯರೇ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಬೈಬಲ್ ಓದುವುದಕ್ಕೆ ನಮಗೆ ಸಮಯ ಉಂಟಾ? ಪ್ರಾರ್ಥನೆ ಮಾಡುವುದಕ್ಕೆ ಸಮಯ ಉಂಟಾ? ಒಂದು ವೇಳೆ ಬೈಬಲ್ ಓದ್ತಿರುವುದಾದರೆ ನಾವು ಎಷ್ಟು ಬೈಬಲ್ ವಾಕ್ಯವನ್ನು ಓದ್ತಾ ಇದ್ದೇವೆ? ಒಂದು ವೇಳೆ ಪ್ರಾರ್ಥಿಸುವುದಾದರೆ ನಾವು ಎಷ್ಟು ಸಮಯ ಪ್ರಾರ್ಥಿಸುವುದಕ್ಕಾಗಿ ಕೊಡ್ತಾ ಇದ್ದೇವೆ? ಇದನ್ನು ನಾವು ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಹೇಗೆ ನಾವು ಆಧ್ಯಾತ್ಮಿಕ ಶಿಸ್ತನ್ನು ಬೆಳೆಸಿಕೊಳ್ಳುವಂಥದ್ದು? ನಾವು ಆಗಲೇ ನೋಡಿಕೊಂಡ ಹಾಗೆ ಪ್ರಿಯರೇ, ಅತಿಯಾದ ಆತ್ಮವಿಶ್ವಾಸ ಬೇಡ ಪ್ರಿಯರೇ. ಅತಿಯಾದ ಆತ್ಮವಿಶ್ವಾಸ ಬೇಡ. ಆತ್ಮವಿಶ್ವಾಸ ಬೇಕು, ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ ಪ್ರಿಯರೇ. ಯಾವುದೇ ಕೆಲಸದಲ್ಲಿ ಕೂಡ ಆತ್ಮವಿಶ್ವಾಸ ಬೇಕು, ಆದರೆ ಅದು ಅತಿಯಾಗಬಾರ್ದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಸೊ ನಾವು ಒಂದು ಗಾದೆ ಕೂಡ ನಾವು ನೋಡ್ತೇವೆ ಪ್ರಿಯರೇ, ಅತಿಯಾದರೆ ಅಮೃತವೂ ಕೂಡ ಏನಾಗ್ತದಂತೆ, ವಿಷವಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಎಲ್ಲ ನಾನೇ ಮಾಡಿದ್ದು, ನನ್ನಿಂದಲೇ ಎಲ್ಲ ಸಂಗತಿಗಳು, ಇಂಥ ಅಹಂಕಾರದ ಸಂಗತಿಗಳು ನಮ್ಮ ಜೀವಿತದಲ್ಲಿ ಬೇಡ ಪ್ರಿಯರೇ. ನಮ್ಮನ್ನು ತಗ್ಗಿಸಿಕೊಳ್ಳೋಣ. ನೋಡಿ, ಉದಾಹರಣೆಗೆ ನೋಡುವುದಾದ್ರೆ ಪ್ರಿಯರೇ, ದಾನಿಯೇಲನ ಗ್ರಂಥದಲ್ಲಿ ನೆಬೂಕದ್ನೆಚ್ಚರನ ಒಂದು ಕಥೆಯನ್ನು ನಾವು ನೋಡಬಹುದು ಪ್ರಿಯರೇ. ದಾನಿಯೇಲನ ಪುಸ್ತಕ 4ನೇ ಅಧ್ಯಾಯ 30ರಲ್ಲಿ ಓದುವಾಗ, ನೆಬೂಕದ್ನೆಚ್ಚರ ರಾಜನು ತಾನು ಕಟ್ಟಿಸಿದ ಅರಮನೆಯ ಮೇಲೆ ಬಂದು ಆತನು ಹೇಳ್ತಾನೆ, ಇದು ನನ್ನ ಸಾಮ್ರಾಜ್ಯ, ನಾನು ಮಾಡಿದ್ದು, ನಾನು ಕಟ್ಟಿಸಿದ್ದು ಎಂಬುದಾಗಿ ಹೇಳುವಾಗ ಪ್ರಿಯರೇ, ಆತನ ಜೀವಿತ ಎಲ್ಲಿಗೆ ಹೋಯಿತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಯಾಕೋಬನ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ನೀಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ದೀನತೆ ಅಥವಾ ತಗ್ಗಿಸಿಕೊಳ್ಳುವುದಂದ್ರೆ ಏನು ಪ್ರಿಯರೇ? ಹಳೆಯ ಬಟ್ಟೆ ಹಾಕಿಕೊಳ್ಳುವುದಾ, ಅಥವಾ ಹರಿದ ಚಪ್ಪಲನ್ನು ಹಾಕೊಳ್ಳುವಂಥದ್ದ, ಅಥವಾ ನೋಡಲು ವಿಕಾರವಾಗಿರುವಂತೆ ಬರುವಂಥದ್ದ ಪ್ರಿಯರೇ? ಇಲ್ಲ ಪ್ರಿಯರೇ, ಬಡತನದಲ್ಲಿರುವಂಥದ್ದು ತಗ್ಗಿಸಿಕೊಳ್ಳುವಿಕೆ ಅಲ್ಲ ಪ್ರಿಯರೇ. ಹರಿದ ಬಟ್ಟೆ ಹಾಕುವಂಥದ್ದು ತಗ್ಗಿಸಿಕೊಳ್ಳುವಿಕೆ ಅಲ್ಲ. ತಗ್ಗಿಸಿಕೊಳ್ಳುವಿಕೆ ಏನೆಂಬುದಾಗಿ ನೋಡುವಾಗ, ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಕೇಳಿ ಅದರ ಪ್ರಕಾರ ನಡೆಯುವುದೇ, ದೇವರು ಏನು ಹೇಳ್ತಾನೆ ಅದನ್ನು ಮಾಡುವಂಥದ್ದೇ ಅದು ದೀನತೆ ಅಥವಾ ತಗ್ಗಿಸುವಿಕೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಎರಡನೇದಾಗಿ ನೋಡುವಾಗ ಪ್ರಿಯರೇ, ಮೊದಲನೇದಾಗಿ ಅತಿಯಾದ ಆತ್ಮವಿಶ್ವಾಸ ಬೇಡ. ಎರಡನೇದಾಗಿ ನೋಡುವಾಗ ಪ್ರಿಯರೇ, ಸೆಟ್ ಅ ಟೈಮ್ ಟು ಪ್ರೇ ಆ್ಯಂಡ್ ರೀಡ್ ಬೈಬಲ್. ದೇವರ ವಾಕ್ಯ ಓದುವುದಕ್ಕಾಗಿ ಹಾಗೂ ಪ್ರಾರ್ಥಿಸುವುದಕ್ಕಾಗಿ ಒಂದು ಸಮಯವನ್ನು ನಾವು ನಿಗದಿಪಡಿಸಿಕೊಳ್ಳಬೇಕು ಪ್ರಿಯರೇ. ಯಾಕೆ ಪೇತ್ರನ ಜೀವಿತದಲ್ಲಿ ಈ ಒಂದು ಅಲ್ಲಗಳುವಿಕೆಯ ಮಾರ್ಗ ಆತನಿಗೆ ಸಿಕ್ಕಿತು ಪ್ರಿಯರೇ ಎಂದು ನೋಡುವಾಗ, ಯಾಕೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ನೋಡಿ, ಗೆತ್ಸೆಮನ ತೋಟಕ್ಕೆ ನೀವು ಹೋಗಬೇಕು ಪ್ರಿಯರೇ. ಗೆತ್ಸೆಮನೆ ತೋಟದಲ್ಲಿ ಯೇಸು ಆತನು ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿರುವಾಗ ಆತನು ಶಿಷ್ಯರ ಬಳಿಗೆ ಬಂದು ನೋಡುವಾಗ ಪ್ರಿಯರೇ, ಶಿಷ್ಯರೆಲ್ಲರೂ ಮಲಗಿರುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆಗ ಯೇಸು ಸ್ವಾಮಿ ಶಿಷ್ಯರ ಬಳಿ ಬಂದು ಒಂದು ಸುಂದರವಾದ ಮಾತನ್ನು ಹೇಳುವುದನ್ನು ನೋಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 40-41ನೇ ವಚನವನ್ನು ನೋಡುವಾಗ, ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ, ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇವತ್ತು ಈ ಒಂದು ಪ್ರಶ್ನೆ ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಯೇಸು ಸ್ವಾಮಿ ಹಾಕುವವನಾಗಿದ್ದಾನೆ ಪ್ರಿಯರೇ. 1 ಗಂಟೆ ಆದರೂ ನನ್ನ ಸಂಗಡ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಲು ಸಾಧ್ಯವಿಲ್ಲವಾ ಎಂಬುದಾಗಿ. ಯೇಸು ಸ್ವಾಮಿ ಒಬ್ಬ ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದ ಪ್ರಿಯರೇ. ಯೇಸು ಸ್ವಾಮಿಯು ಕೂಡ ತನ್ನ ಜೀವಿತಾವಧಿಯಲ್ಲಿ ಪ್ರಾರ್ಥಿಸುವುದಕ್ಕಾಗಿ, ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಒಂದು ಸಮಯ ನಿಗದಿಪಡಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ದಿನಪೂರ್ತಿ ಸೇವೆ, ಜನರ ಮಧ್ಯದಲ್ಲಿ ಕಳೆತಿದ್ದ ಯೇಸು ಸ್ವಾಮಿ ತನ್ನ ಆತ್ಮೀಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಬೆಳಿಗ್ಗೆ ಬೇಗನೆ ಅಥವಾ ರಾತ್ರಿ ಕಾಡಿಗೆ ಹೋಗಿ ಆತನು ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ನೋಡಿ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನಕ್ಕೆ ಬರುವಾಗ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇನ್ನು ದಾನಿಯೇಲನ ಜೀವಿತಕ್ಕೆ ನೋಡುವಾಗ ಪ್ರಿಯರೇ, ಆತನ ಜೀವಿತದಲ್ಲಿ ಎಷ್ಟೊಂದು ಪ್ರಾರ್ಥನೆಯನ್ನು ಮಾಡುತ್ತಿದ್ದಂಥ ವ್ಯಕ್ತಿ ಪ್ರಿಯರೇ. ಅನೇಕ ಎಡರು ತೊಡಗುಗಳು ಬಂದಾಗ್ಯೂ ಕೂಡ, ಪ್ರಾರ್ಥನೆ ಮಾಡಬಾರ್ದು ಎಂಬುದಾಗಿ ಬಂದಾಗಲೂ ಕೂಡ ಆತನು ಪ್ರಾರ್ಥನೆಯನ್ನು ತನ್ನ ಯಥಾವತ್ತಾಗಿ ಆತನು ಪ್ರಾರ್ಥನೆಯನ್ನು ಮಾಡ್ತಿದ್ದನೆಂಬುದಾಗಿ ನಾವು ನೋಡ್ತೇವೆ. ದಾನಿಯೇಲನು ಬರೆದ ಗ್ರಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ ನೀವು ಓದಬಹುದು ಪ್ರಿಯರೇ. ಯಥಾವತ್ತಾಗಿ ಆತನು 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಆತನು ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ದಾವಿದನ ವಿಷಯದಲ್ಲಿ ನೋಡುವಾಗ ಪ್ರಿಯರೇ, ಇಡೀ ಇಸ್ರಾಯೇಲ್ ದೇಶಕ್ಕೆ ಆತನು ಅರಸನಾಗಿದ್ದನು. ಎಂತಹ ಬ್ಯುಸಿ ವ್ಯಕ್ತಿ ಪ್ರಿಯರೇ ಆತನು.
ಆದರೆ ಆತನು ಸಮಯ ಸಿಕ್ಕುವಾಗಲೆಲ್ಲ ದೇವರ ವಾಕ್ಯವನ್ನು ಓದಿ ಆತನು ಪ್ರಾರ್ಥಿಸುತ್ತಿದ್ದನೆಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 62ನೇ ವಚನದಲ್ಲಿ ನೋಡುವಾಗ, ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡಲು ಮಧ್ಯರಾತ್ರಿಯಲ್ಲಿ ಹೇಳುತ್ತೇನೆ. ನಾವು ಮಧ್ಯರಾತ್ರಿಯಲ್ಲಿ ಹೇಳುವಂಥವ್ರ? ಕೀರ್ತನೆ 119, 147, 148 ವಚನಕ್ಕೆ ನೋಡುವಾಗ, ಅರುಣೋದಯದಲ್ಲಿ ಬೆಳಗಿನ ಜಾವದಲ್ಲಿ ನಾನು ಎದ್ದು ಮೊರೆ ಇಟ್ಟೆನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ, ഇരുಳಿನ ಒಂದೊಂದು ಜಾವವನ್ನು ಮುಂಗೊಂಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. ಪ್ರಿಯರೇ, ದೇವರ ವಾಕ್ಯವನ್ನು ಓದುವುದಕ್ಕಾಗಿ, ಪ್ರಾರ್ಥಿಸುವುದಕ್ಕಾಗಿ ಹಿಂದೆ ಒಂದು ಸಮಯವನ್ನು ನಾವು ನಿರ್ಧಾರ ಮಾಡಿಕೊಳ್ಳುವ ಪ್ರಿಯರೇ. ಒಂದು ತೀರ್ಮಾನವನ್ನು ನಾವು ಮಾಡಿಕೊಳ್ಳುವ. ತೀರ್ಮಾನ ಇಲ್ಲದೆ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಾವು ತೀರ್ಮಾನದಲ್ಲಿ ಮುಂದೆ ಹೋಗುವಾಗ ದೇವರು ನಮಗೆ ನಮ್ಮ ತೀರ್ಮಾನವನ್ನು ಆಶೀರ್ವದಿಸಿ ಆತನು ಕೊಡುವವನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಪೇತ್ರನಂತೆ ಅತಿಯಾದ ಆತ್ಮವಿಶ್ವಾಸ ಇಟ್ಟುಕೊಂಡು ದೇವರ ಬಳಿಗೆ ಬರೋದು ಬೇಡ. ಆತ್ಮವಿಶ್ವಾಸ ಬೇಕು, ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ. ನಮ್ಮ ಜೀವಿತದಲ್ಲಿ ಒಂದು ಶಿಸ್ತನ್ನು ನಾವು ಮೇಂಟೈನ್ ಮಾಡುವ ಪ್ರಿಯರೇ. ನಾನು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಓದ್ತೇನೆ, ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೆ ನಾವೇ ಒಂದು ಟೈಮನ್ನು ಫಿಕ್ಸ್ ಮಾಡಬೇಕು. ದೇವರು ಬಂದು ಟೈಮ್ ಫಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ನಾವು ಟೈಮ್ ಫಿಕ್ಸ್ ಮಾಡುವಾಗ ಪವಿತ್ರಾತ್ಮನು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಪೋರ್ಟನ್ನು ಆತನು ಕೊಡುವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಪ್ರಾರ್ಥನೆ ಹಾಗೂ ದೇವರ ವಾಕ್ಯವಿಲ್ಲದೆ ಯಾವುದೇ ಕಾರ್ಯಕ್ರಮವನ್ನು ಅಥವಾ ಕಾರ್ಯವನ್ನು ನಾವು ಪ್ರಾರಂಭ ಮಾಡುವುದು ಬೇಡ ಪ್ರಿಯರೇ. ಯೇಸು ಸ್ವಾಮಿ ನನ್ನ ಜೊತೆಯಲ್ಲೇ ಇದ್ದಾನೆ, ನನಗೇನಾಗುವುದಿಲ್ಲ ಎಂದು ಪೇತ್ರನಂತೆ ನಾವು ನೆನೆಸ್ಕೊಂಡು ಮುಂದೆ ಹೋಗುವುದಾದರೆ ನಮ್ಮ ಜೀವಿತವನ್ನು ನಾವೇ ಹಾಳು ಮಾಡಿಕೊಳ್ತೇವೆ. ಹೇಗೆ ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಒಂದು ಸೆಲ್ಫ್ ಡಿಸಿಪ್ಲಿನ್ ಮಾಡ್ಕೊಂಡಿದ್ದ ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಆ ಡಿಸಿಪ್ಲಿನನ್ನು ನಾವು ಮಾಡಲಿಕ್ಕೆ ಆಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಈ ಒಂದು ವಾಕ್ಯ ಭಾಗದ ಮೂಲಕವಾಗಿ ದೇವರು ತಾನೇ ನಿಮ್ಮೆಲ್ಲರ ಸಂಗಡ ಮಾತನಾಡಿದ್ದಾನೆ ಎಂಬುದಾಗಿ ನಾನು ನೆನೆಸ್ತೇನೆ. ಮತ್ತು ಕೇಳಿದಂಥ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡುವ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ನಾವು ಕುಳಿತಂಥ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ಕೇಳಿದಂಥ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವ ಪ್ರಿಯರೇ. ಪೇತ್ರನ ಜೀವಿತವನ್ನು ಈಗಾಗಲೇ ನಾವು ನೋಡಿದ್ದೆವು. ಅತಿಯಾದಂಥ ಆತ್ಮವಿಶ್ವಾಸ ಆತನ ಜೀವಿತವನ್ನು ವೈಫಲ್ಯಕ್ಕೆ ನಡೆಸಿತು ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಇಂಥ ಒಂದು ಆತ್ಮವಿಶ್ವಾಸ, ಅತಿಯಾದ ಆತ್ಮವಿಶ್ವಾಸ ಇರುವುದಾದರೆ ನಾವು ಅದನ್ನು ತೆಗೆದು ಬಿಟ್ಟು ಈ ಸಮಯದಲ್ಲಿ ಕರ್ತನ ಬಳಿಗೆ ಬರುವ, ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡುವ. ಇಲ್ಲಿಯವರೆಗೆ ದೇವರ ವಾಕ್ಯವನ್ನು ಓದದೇ ಇರುವುದಾದರೆ, ಪ್ರಾರ್ಥನೆ ಮಾಡದೇ ಇರುವುದಾದರೆ, ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಓದುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ ನಾನು ನಿಮ್ಮನ್ನು ಪ್ರೋತ್ಸಾಹಪಡಿಸ್ತಾ ಇದ್ದೇನೆ ಪ್ರಿಯರೇ. ದೇವರು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಒಂದು ವಿಶೇಷವಾದಂಥ ಒಂದು ತೀರ್ಮಾನವನ್ನು ನಾವು ಮಾಡಿಕೊಳ್ಳುವ ಪ್ರಿಯರೇ. ನಿಮಗೆ ಗೊತ್ತುಂಟು ಯಾವ ಸಮಯದಲ್ಲಿ ನೀವು ದೇವರ ವಾಕ್ಯವನ್ನು ಓದ್ಬೋದು, ಪ್ರಾರ್ಥನೆ ಮಾಡಬಹುದು. ಒಂದು ಸಮಯವನ್ನು ಸಿದ್ಧ ಮಾಡಿಕೊಳ್ಳ್ರಿ ಪ್ರಿಯರೇ. ಆ ಸಮಯವನ್ನು ದೇವರು ತಾನೇ ನಿಮಗೆ ಆಶೀರ್ವಾದ ಮಾಡಿಕೊಳ್ಳಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಭೂ ಪರಲೋಕವನ್ನು ಸೃಷ್ಟಿ ಮಾಡಿದಂಥ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ, ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಪ್ಪ, ಕೇಳಿದಂಥ ವಾಕ್ಯಗಳನ್ನು ಆಶೀರ್ವದಿಸಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಕೇಳಿದಂಥ ವಾಕ್ಯಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ಹೇರಳವಾಗಿ ಕಾರ್ಯ ಮಾಡಲಿ ಸ್ವಾಮಿ. ಅಪ್ಪ, ಕೇಳಿದಂಥ ವಾಕ್ಯಗಳು ಅಪ್ಪ ಒಂದು ಕಿವಿಯಲ್ಲಿ ಕೇಳಿ ನಾವು ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡದೆ ಸ್ವಾಮಿ, ಆ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡೆಂಬುದಾಗಿ ನಲ್ಲಿ ಪ್ರಾರ್ಥಿಸ್ತೇವೆ. ಅಪ್ಪ, ದಿನಾಲು ಬೈಬಲ್ ಓದುವಂತೆ, ಪ್ರಾರ್ಥನೆ ಮಾಡುವಂತೆ ವಿಶೇಷವಾಗಿ ನೀನು ಬಲಪಡಿಸಿ ನಡೆಸೆಂಬುದಾಗಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ನಮ್ಮ ಎಲ್ಲ ಯವನಸ್ಥ ಮಕ್ಕಳು ಕರ್ತನೆ, ಅಪ್ಪ, ಸಣ್ಣ ಮಕ್ಕಳು ಕರ್ತನೆ, ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಯವನಸ್ಥ ಮಕ್ಕಳ ತನಕ ಅಪ್ಪ ಪರೀಕ್ಷೆಗಳು ನಡೆಯುತ್ತಿರುವುದಾದರೂ ಕೂಡ, ಅಪ್ಪ ಪರೀಕ್ಷೆಗೆ ಇನ್ನು ಮುಂದೆ ಸಿದ್ಧರಾಗ್ತಿರುವುದಾದರೂ ಕೂಡ ಸ್ವಾಮಿ, ದೇವರ ವಾಕ್ಯವನ್ನು ಕರ್ತನೆ ಪ್ರಾರ್ಥನೆ ಮಾಡುವುದನ್ನು ಅವರು ಅಲಕ್ಷ್ಯ ಮಾಡದೆ ಕರ್ತನೆ, ನಿನ್ನ ವಾಕ್ಯವನ್ನು ಓದುವುದರಲ್ಲಿ ಅಪ್ಪ ಪ್ರಾರ್ಥನೆ ಮಾಡುವುದರ ಮೂಲಕ ಸ್ವಾಮಿ ಅವರ ಮುಂದಿನ ಒಂದು ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಆಗುವಂತೆ ನಿನ್ನ ಕೃಪೆಯನ್ನು ಕೊಡು ಎಂಬುದಾಗಿ ನಾವು ನಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೆ. ಅಪ್ಪ, ಎಲ್ಲರನ್ನು ಕೂಡ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ನೀನು ಕಾರ್ಯ ಮಾಡು. ಯಾರ್ಯಾರು ಸ್ವಾಮಿ ಕಣ್ಣೀರಿನಿಂದ ನಮ್ಮ ಬಳಿಗೆ ಬಂದಿದ್ದಾರೋ ಸ್ವಾಮಿ, ಅವರ ಜೀವಿತದಲ್ಲಿ ನಿನ್ನ ವಿಶೇಷವಾದ ಕೃಪೆಯನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಆರೋಗ್ಯದಲ್ಲಿ ಅವರನ್ನು ನಡೆಸು ಕರ್ತನೆ. ಅಪ್ಪ, ಅವರು ಹೋಗುವಾಗ ಬರುವಾಗ ನಿನ್ನ ಸಂರಕ್ಷಣೆಯಲ್ಲಿ ನಡೆಸು. ಅವರ ಕಾಲು ಅಪ್ಪ ಕಲ್ಲಿಗೆ ತಗಲದಂತೆ ನೀನು ಅವರನ್ನು ಪ್ರೊಟೆಕ್ಟ್ ಮಾಡೆಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಕೇಡಿಯಿಂದ ಅವರನ್ನು ತಪ್ಪಿಸಿ ಕಾಪಾಡು. ಕುಟುಂಬದಲ್ಲಿ ನಿನ್ನ ಸಮಾಧಾನ, ಶಾಂತಿಯನ್ನು ಅನುಗ್ರಹಿಸಿಕೊಟ್ಟು ನಡೆಸೆಂಬುದಾಗಿ ಪ್ರಾರ್ಥಿಸ್ತೇನೆ. ಪುನರಾವರ್ತಿ ಎಲ್ಲರೂ ಕೂಡ ತಮ್ಮ ಜೀವಿತದಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಮಾಡಿಕೊಳ್ಳಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಕೊಟ್ಟು ನಡೆಸೆಂಬುದಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿ ಹೊಂದಿದೆ ನಮ್ಮ ತಂದೆಯೇ, ಆಮೆನ್. ಕರ್ತನ್ ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ
ಸಭೆಯೂ ಇಲ್ಲದ ಗ್ರಾಮ ಇರಬಾರದು.